ಗದಗ ಜಿಲ್ಲೆಯಲ್ಲಿ ಜೋಡೆತ್ತುಗಳ ಖರೀದಿ ಭರಾಟೆ. ಮುಂಗಾರು ಹಂಗಾಮು ಸಮೀಪಿಸುತ್ತಿದ್ದಂತೆ ಜೋಡೆತ್ತುಗಳ ಖರೀದಿ ಭರಾಟೆ ಜೋರಾಗಿದೆ. ಪೆಟ್ರೋಲ್, ಡೀಸೆಲ್ ಅಭಾವ ಹಾಗೂ ಬೆಲೆ ಏರಿಕೆಯ ಪರಿಣಾಮ ಈಗ ರೈತರು ಮತ್ತೆ ಸಾಂಪ್ರದಾಯಿಕ ಕೃಷಿಯತ್ತ ಮುಖ ಮಾಡುತ್ತಿದ್ದಾರೆ. ಕಳೆದ ವರ್ಷಕ್ಕಿಂತ ಈ ಬಾರಿ ಎತ್ತುಗಳಿಗೆ ಬೆಲೆ ಕೂಡ ಹೆಚ್ಚಳವಾಗಿದೆ. ಆದ್ರೂ ಕೂಡ ರೈತರು ಜೋಡೆತ್ತುಗಳ ಖರೀದಿ ಮಾಡಿ ಕೃಷಿ ಮಾಡಲು ಸನ್ನದ್ಧರಾಗುತ್ತಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಕೊಪ್ಪಳ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ವ್ಯಾಪಾರಿಗಳು ಹಾಗೂ ರೈತರು ಉತ್ತಮ ತಳಿಯ ಎತ್ತುಗಳನ್ನು ಸಂತೆಗೆ ಕರೆತಂದಿದ್ದರು. ಜೋಡಿ ಎತ್ತುಗಳಿಗೆ ಈ ಬಾರಿ ಭರ್ಜರಿ ಡಿಮ್ಯಾಂಡ್ ಕಂಡುಬಂದಿದ್ದು, ಉತ್ತಮ ಜೋಡಿ ಎತ್ತುಗಳಿಗೆ ಲಕ್ಷಾಂತರ ರೂಪಾಯಿ ಬೆಲೆ ಕೇಳಲಾಗುತ್ತಿದೆ ಅಂತಾರೆ ರೈತರು. ಏನು ಪರಿಸ್ಥಿತಿ ಏನೈತೇನ್ರಿ, ಡೀಸೆಲ್ 23 ರೂಪಾಯಿ ಮತ್ತೆ ಹೆಚ್ಚು ಮಾಡ್ಯಾರ್ರಿ. ಪೆಟ್ರೋಲ್ ಹೆಚ್ಚಾಗೈತಿ, ಡೀಸೆಲ್ ಹೆಚ್ಚಾಗೈತಿ, ಅಕ್ಕಿ ಬ್ಯಾಳಿ ಎಲ್ಲ ಹೆಚ್ಚು ಮಾಡ್ಯಾರ, ಗೊಬ್ಬರದ್ದು ಹೆಚ್ಚಾಗೈತಿ. ಮತ್ತು ಖರೀದಿ ಮಾಡಕ್ಕೆ ಬಂದ್ರೆ ಈಗ ಎತ್ತು ರೊಕ್ಕ ಇದ್ದವನ್ನ ತಗೋಬೇಕು, ರೊಕ್ಕ ಇಲ್ದವ ಮನೆಗೆ ಸುಮ್ಮನೆ ಹೋಗ್ಬೇಕು ನೋಡಿ. ರೇಟ್ ಅನ್ನಕೇನು 2 ಲಕ್ಷ 1.5 ಲಕ್ಷ ಎತ್ತಿನ ಮ್ಯಾಗ ಹೆಂಗೆ ಎತ್ತು ಚಲೋದು ಹಂಗೆ ರೇಟ್ ಹೆಚ್ಚೈತ್ರಿ. ನೋಡಿರಿ ನಮಗೆ ಹೊಂದಿಲ್ಲ, ಸುಮ್ಮನೆ ನಿಂತೇವ್ರಿ. ಟ್ರ್ಯಾಕ್ಟರ್ ನಿಂದಿಸ್ಬಿಟ್ಟಿವ್ರಿ ಸೈಡ್. ಮತ್ತು ಡೀಸೆಲ್ ಆಗ ತಿಂಗಳಿಗೆ ಒಮ್ಮೆ ಇವ್ರು ಹೆಚ್ಚು ಮಾಡ್ಕೊತ ಹೊಂಟ್ರ, ಮತ್ತು ರೈತರಿಗೆ ಅನುಕೂಲ ಆಗೋದಿಲ್ರಿ. ಯಾವುದು ಈಗ ಬೆಂಬಲ ಬೆಲೆ ಕೊಟ್ಟವ್ರದ್ದು ಇನ್ನೂ ರೊಕ್ಕ ಅವ್ರ ಅಕೌಂಟಿಗೆ ಹಾಕಿಲ್ಲ. ಮತ್ತು ಏನು ರೈತರಿಗೆ ಯಾರಿಗೆ ಏನು ಹೆಚ್ಚು ಬೆಳೆಗೆ ಪರಿಹಾರ ಬಂದಿಲ್ಲ, ಯಾವುದು ಬಂದಿಲ್ಲ. ಈಗ ನೀವು ಕೃಷಿ ಮತ್ತು ಎತ್ತಿನ ಯಾಕೆ ಖರೀದಿ ಮಾಡ್ಬೇಕು ಅನಿಸ್ತೀಗ? ಬಾಳೆ ಮತ್ತು ಈಗ ಎತ್ತಿನ ಬಾಳೆ ಮಾಡಿದ್ರೆ ಏನೋ ಒಟ್ಟು ಅನುಕೂಲ ಆಕತ್ರಿ, ಉಳಿತೈತಿ, ರೈತರು ಬದುಕ್ತಾರ. ಈ ಟ್ಯಾಕ್ಟ್ರಿಗೆ ಅಂದ್ರೆ ಮತ್ತೆ ಇದು ಹೊಗೆ ಆಗಿ ಹೋಗ್ಬಿಡ್ತೈತಿ, ಹಾವಾಗಿ ಏನು ಅನುಕೂಲ ಆಗೋದಿಲ್ಲ. ಅದಕ್ಕಾಗಿ ಎತ್ತಿನ ತೊಗೋಬೇಕಂತ ಬಂದೇವ್ರಿ. ರೇಟ್ ಹೆಚ್ಚಾಗ್ಬಿಟ್ಟೈತಿ. 2 ಲಕ್ಷ 1.5 ಲಕ್ಷ 180 90 ಅವೇನು 10 ಲಕ್ಷದ ಮಟನೂ ಹೋಗ್ಯಾವ್ರಿ ಎತ್ತುಗಳು. ದೊಡ್ಡ ರೇಟ್ ರೀ. ನನ್ನ ಹೆಸರು ಗಣಪತಿ ರೀ. ಈಗ ನಾವು ಹೇಳ್ಬೇಕಂದ್ರೆ ಎತ್ತಿನ ರೇಟು ಎಲ್ಲ ತವಲಿ ಹೆಚ್ಚಾಗತ್ತೆ. ಎಲ್ಲ ಸಂತೆಗೂ ಜಾನುವಾರುಗಳ ಎತ್ತಿನ ರೇಟ್ ಹೆಚ್ಚಾಗತ್ತೆ. 120 130 150 180 ತನಕ ನಡೆದಾವೆ. ಈಗ ರೈತರ ಮಾಲಿಗೆ ಕಿಮ್ಮತ್ತಿಲ್ಲ. ರೈತರು ತಂದ್ರೆ ಮಾಲ್ ಬಂದಾಗ ನಮ್ಮ ರೇಟ್ ಕಮ್ಮಿ ಆಗಿಬಿಡ್ತಾರೆ. ತಾವು ಕೊಡೋದಾತಂದ್ರೆ ಹೆಚ್ಚಿಗೆ ಕೊಡ್ತಾರೆ. ರೈತರಿಗೆ ಒಟ್ಟು ಬೆಂಬಲ ಇಲ್ಲ. ನಾವು ರೈತರ ಬೆನ್ನೆಲು ಬೆಳ್ತಾರೆ. ರೈತರು ಬೆನ್ನೆಲು ಬಲ್ಲ, ರೈತರನ್ನ ಚೆಂಡು ಮುರ್ತಾರೆ ಇವರು. ಮೋದಿಯವರು ಕರೆ ಕೊಟ್ಟರು ಮೊನ್ನೆ, ಪೆಟ್ರೋಲ್ ಕಡಿಮೆ ಮಾಡಿ. ಈಗ ರೈತರೆಲ್ಲರೂ ಮತ್ತು ಕೃಷಿ ಕೆಲಸ ಈಗೆಲ್ಲ ಈಗೆಲ್ಲ ಹೆಂಗಾಗತ್ತೆ? ಈಗ ಡೀಸೆಲ್ ಸಿಗೋಲ್ದಲ್ರಿ, ಏನು ಮಾಡೋದು? ಡೀಸೆಲ್ ಸಿಗೋಲ್ದು, ಗಾಡಿ ಮನಾಗ ನಿಂತಾವ್ರಿ. ನಿನ್ನೆ ಇಲ್ಲಿದ್ದ ಹೋಗಿ ಗಡಕ್ಕೆ ಹೋಗಿ ತೊಗೊಂಬಂದಿವ್ರಿ. ಇಲ್ಲಿ ಡೀಸೆಲ್ ಸಿಗ್ಲಾರ್ದಕ್ಕೆ ರೇಟು ಜಾಸ್ತಿ ರೀ. ಮತ್ತು ಇಲ್ಲಿದ್ದ ಗಾಡಿ ಬಾಡಿಗೆ ಮಾಡ್ಕೊಂಡು ಡೀಸೆಲ್ ತರಬೇಕು, ತಂದು ಬಾಳೆ ಮಾಡ್ಕೊಂಡು ತಿನ್ಬೇಕು. ಮತ್ತು ಅದು ಹೆಂಗಾಗತ್ತೆ ರೀ ಸರ್? ಎತ್ತಿನ ಮಾಡ್ಬೇಕಂದ್ರೆ ರೇಟ್ ಎತ್ತಿನ ಜಂಪ್ ಆಗಿಬಿಟ್ಟವು, ಎಲ್ಲವೂ ತುಟ್ಟಿ ಆಗಿಬಿಡತಿ. ಹೇಗೆ ನಮ್ಮ ರೈತರಿಗೆ ಗೋಳಾಟ ಹೆಚ್ಚಾಗೈತಿ. ಹೆಂಗಾರ ಮಾಡಿ ಬದುಕುದ್ರಿ. ಮತ್ತೆ ಮಾಡಬೇಕು. ರಾಜ್ಯ ಸರ್ಕಾರದಿಂದ ಬಂದಿಲ್ಲ, ಕೇಂದ್ರ ಸರ್ಕಾರದಿಂದನೂ ಬಂದಿಲ್ಲ. ಈಗ ಗೊಬ್ಬರ ಬೆಲೆನೂ ಹೆಚ್ಚು ಮಾಡಿಬಿಟ್ಟಾರೆ ಎಲ್ಲ ತಾವಲ್ಲಿ. ಹೌದು, ದೊಡ್ಡ ಬಾಡಿಗೆ. ಹೆಂಗ ಇದ್ದಂಗೆ ಮಾಡ್ಕೊಂಡು ಜೀವನ ತಗೊಳ್ಳೋದ್ರಿ. ಮತ್ತೆ ಹೌದಲ್ರಿ ಸರ್? ಎಕರೆಗೆ 1200 1300 ಕೇಳ್ತಾರೆ. ಮತ್ತು ಹೌದು ರೇಟ್ ಡೀಸೆಲ್ ರೇಟ್ ಹೆಚ್ಚಾಗಿತ್ತಾವ, ಅವರು ಮತ್ತೆ ಕಮ್ಮಿ ಕೇಳೋರಲ್ಲ. ಅದನ್ನ ಮಾಡೋದ್ರಿ. ಎತ್ತಿನ ತೊಗೊಂಡ ಮಾಡ್ಬೇಕು ಅನ್ನೋ ವಿಚಾರದಾಗ ಬಂದೀವ್ರಿ. ಈರಪ್ಪ ದಳವಾಯಿ, ಸಾಕಿನ ಜಾಲ.